ಶುಕ್ರವಾರ ತಡರಾತ್ರಿ ಜಪಾನ್ನ ಉತ್ತರ ಭಾಗವನ್ನು ಬೆಚ್ಚಿ ಬೀಳಿಸುವಂತೆ 7.5 ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿದೆ. ಹೊನ್ಶು ದ್ವೀಪದ ಉತ್ತರದ ತುದಿಯಲ್ಲಿರುವ ಅಮೋರಿ ಪ್ರಿಫೆಕ್ಚರ್ನಿಂದ ಸುಮಾರು 80 ಕಿಲೋಮೀಟರ್ ದೂರದ ಪೆಸಿಫಿಕ್ ಸಾಗರದಲ್ಲಿ ರಾತ್ರಿ 11:15ಕ್ಕೆ ಅಂದರೆ ಭಾರತೀಯ ಕಾಲಮಾನ ಸಂಜೆ ಪ್ರಕಾರ 7:45ಕ್ಕೆ ಈ ಭೂಕಂಪನ ಕೇಂದ್ರವಿತ್ತು. ಭೂಕಂಪನದಿಂದಾಗಿ 70 ಸೆಂಟಿಮೀಟರ್ ಒಳಗಿನ ಸುನಾಮಿ ಅಲೆಗಳು ಕರಾವಳಿಯನ್ನು ಅಪ್ಪಳಿಸಿದ್ದು 30ಕ್ಕೂ ಜನರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಪಾನ್ ಹವಾಮಾನ ಸಂಸ್ಥೆ ಮೊದಲು ಭೂಕಂಪನ ತೀವ್ರತೆಯನ್ನು 7.6 ಎಂದು ಪ್ರಕಟಿಸಿತು. ನಂತರ ಅದನ್ನು 7.5ಕ್ಕೆ ಇಳಿಸಿದೆ. ಆದರೆ ಕರಾವಳಿ ಪ್ರದೇಶಗಳಿಗೆ 3 ಮೀಟರ್ ವರೆಗಿನ ಸುನಾಮಿ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು. ಜಪಾನ್ನ ಇವಾಟೆ ಪ್ರಾಂತದ ಕುಜಿ ಬಂದರಿನಲ್ಲಿ 70 ಸೆಂಟಿಮೀಟರ್, ಇತರ ಕರಾವಳಿ ಪಟ್ಟಣಗಳಲ್ಲಿ 50 ಸೆಂಟಿಮೀಟರ್ ವರೆಗೆ ಸುನಾಮಿ ಅಲೆಗಳು ದಾಖಲಾಗಿವೆ. ಸದ್ಯ ಸುನಾಮಿ ಎಚ್ಚರಿಕೆಯನ್ನು ಸಲಹಾ ಮಟ್ಟಕ್ಕೆ ಇಳಿಸಲಾಗಿದೆ. ಇಷ್ಟೊಂದು ದೊಡ್ಡ ಕಂಪನ ಎಂದು ಅನುಭವಿಸಿರಲಿಲ್ಲ ಎಂದು ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಜಪಾನ್ ಸುದ್ದಿ ವಾಹಿನಿಗಳು ವರದಿ ಮಾಡಿದಂತೆ ಇಷ್ಟೊಂದು ದೊಡ್ಡ ಕಂಪನವನ್ನ ಎಂದು ಅನುಭವಿಸಿರಲಿಲ್ಲ. ಮನೆಯೊಳಗೆ ಎಲ್ಲವೂ ಪುಡಿ ಪುಡಿ ಆಯಿತು ಎಂದು ಆತಂಕದಿಂದ ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಅದೃಷ್ಟವಶಾತ್ ಅವರ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಇನ್ನೂ ಇದೆ ಎಂದು ತಿಳಿಸಿದ್ದಾರೆ. ಸದ್ಯ ಗಾಯಗೊಂಡ 23 ಮಂದಿಯಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ಅಗ್ನಿಶಾಮಕ ಮತ್ತು ವಿಪತ್ತು ನಿರ್ವಹಣಾ ಇಲಾಖೆ ತಿಳಿಸಿದೆ. ಹಚಿನೋಹೆಯ ಒಂದು ಹೋಟೆಲ್ನಲ್ಲಿ ಬೀಳುತ್ತಿದ್ದ ವಸ್ತುಗಳಿಂದ ಹಲವರು ಗಾಯಗೊಂಡಿದ್ದಾರೆ. ಟೊಹೊಕು ಪ್ರದೇಶದಲ್ಲಿ ರಸ್ತೆಯಲ್ಲಿ ಉಂಟಾದ ರಂಧ್ರಕ್ಕೆ ಕಾರು ಬಿದ್ದ ಪ್ರಕರಣವೂ ಕೂಡ ವರದಿಯಾಗಿದೆ. ಇನ್ನು ಕೆಲವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಜಪಾನ್ ಪ್ರಧಾನಿ ತುರ್ತು ಸಭೆ ನಡೆಸಿ ಜನರ ಜೀವ ರಕ್ಷಣೆಗೆ ಮೊದಲು ಆದ್ಯತೆ ನೀಡಿದ್ದಾರೆ. ಹಾನಿಯ ಮೌಲ್ಯಮಾಪನಕ್ಕಾಗಿ ತುರ್ತು ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಇನ್ನು ಮುಖ್ಯ ಕಾರ್ಯದರ್ಶಿ ಮಿನೋರು ಕಿಹೆರಾ ಅವರು ನಿವಾಸಿಗಳಿಗೆ ಎತ್ತರದ ಪ್ರದೇಶಗಳಿಗೆ ತೆರಳುವಂತೆ ಕರೆ ಕೂಡ ಕೊಟ್ಟಿದ್ದಾರೆ.